Hello, dear students. Welcome to the online class. Today, we are going to discuss about the organization of economic activities. Means how the various economic activities are organized or how the various economic activities are controlled. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಆರ್ಥಿಕ ಚಟುವಟಿಕೆಗಳ ಸಂಘಟನೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ಸಂಘಟಿಸಲಾಗ್ತದ ಅಥವಾ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ನಿಯಂತ್ರಿಸಲಾಗ್ತದ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದ್ದೀವಿ ಆರ್ಥಿಕ ಸಮಸ್ಯೆ ಬಗ್ಗೆ. ಸೊ ಇಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತಾನ, ಯಾವ ರೀತಿ ಒಂದು ಸಮಾಜ ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತದ, ಅದೇ ರೀತಿಯಲ್ಲಿ ಒಂದು ದೇಶ ಕೂಡ ಅಥವಾ ರಾಷ್ಟ್ರದಲ್ಲಿನ ಪ್ರಪಂಚದಲ್ಲಿನ ಪ್ರತಿಯೊಂದು ದೇಶವೂ ಕೂಡ ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತದ. ಇನ್ನು ಆರ್ಥಿಕ ಸಮಸ್ಯೆ ಯಾಕೆ ಉದ್ಭವಿಸ್ತದ ತಮಗೆಲ್ಲರೂ ಗೊತ್ತಿದೆ. ಆರ್ಥಿಕ ಸಮಸ್ಯೆ ಯಾಕೆ ಉದ್ಭವಿಸ್ತದ? ಸಂಪನ್ಮೂಲಗಳ ಕೊರತೆಯಿಂದ. ಸೊ ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಉದ್ಭವಿಸುವಂತಹ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ 3 ಪ್ರಕಾರದ ಅರ್ಥವ್ಯವಸ್ಥೆಗಳನ್ನ ಕಾಣ್ತೀವಿ ನಾವು. ಎಷ್ಟು ಪ್ರಕಾರಗಳದು? 3 ಪ್ರಕಾರದ ಅರ್ಥವ್ಯವಸ್ಥೆಗಳನ್ನ ಕಾಣ್ತಾ ಇದ್ದೀವಿ. ಆ ಅರ್ಥವ್ಯವಸ್ಥೆಗಳು ಯಾವ್ಯಾವ ಅಂತಂದ್ರೆ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ. ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಅಂದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಎರಡನೇದು ಮಾರ್ಕೆಟ್ ಎಕನಾಮಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ. ಮೂರನೇದು ಮಿಕ್ಸ್ಡ್ ಎಕನಾಮಿ, ಮಿಶ್ರ ಅರ್ಥವ್ಯವಸ್ಥೆ. So students, there are 3 various types of economies which are able to solve the economic problems in a world. First one is centrally planned economy, second one is market economy, and third one is mixed economy. So ವಿದ್ಯಾರ್ಥಿಗಳೇ, ಈ 3 ವಿಧಾನಗಳಲ್ಲಿ ಪರೀಕ್ಷೆಯಲ್ಲಿ 4 ಅಂಕದ ಪ್ರಶ್ನೆಯನ್ನು ನಿಮ್ಗೆ ಕೇಳಾಗ್ತದ. ಒಂದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯನ್ನು ವಿವರಿಸಿ ಅಂತ ಕೇಳಬಹುದು, ಅಥವಾ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯನ್ನು ವಿವರಿಸಿ ಅಂತ ಹೇಳಿ ನಿಮಗೆ ಪ್ರತ್ಯೇಕ 4 ಅಂಕದ ಪ್ರಶ್ನೆಯನ್ನ ಕೇಳಾಗ್ತದೆ. ವಿಶೇಷವಾಗಿ ಮಾರ್ಕೆಟ್ ಎಕನಾಮಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಮೇಲೆ ನಿಮಗೆ ಹೆಚ್ಚಿಗೆ ಪ್ರಶ್ನೆಯನ್ನ ಕೇಳಬಹುದು. ಹಾಗಾಗಿ ದಯವಿಟ್ಟು ಸರಿಯಾಗಿ ತಿಳ್ಕೊಳ್ಳಿ. ಮೊದಲನೇ ಅರ್ಥವ್ಯವಸ್ಥೆ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತಂದ್ರೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರ ಅಥವಾ ಸರ್ಕಾರದ ಆಡಳಿತದಲ್ಲಿದ್ದು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸುತ್ತಿದ್ದರೆ. ನೋಡಿ ಇನ್ನೊಂದ್ಸಲ, ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಅಧೀನದಲ್ಲಿದ್ದು ಅಥವಾ ಸರ್ಕಾರದ ಒಡೆತನದಲ್ಲಿದ್ದು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸುತ್ತಿದ್ದರೆ, ಸರಕು ಮತ್ತು ಸೇವೆಗಳ ನಿರ್ವಹಣೆಯನ್ನು ಸರ್ಕಾರವೇ ನಿರ್ವಹಿಸುತ್ತಿದ್ದರೆ ಅಂತಹ ಆರ್ಥಿಕತೆಯನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಹೇಳಿ ಕರಿತೀವಿ. ಇದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯಾವ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಯಾವ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಚಟುವಟಿಕೆ ಆಗಿರಬಹುದು ಅಥವಾ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರವೇ ನಿಯಂತ್ರಿಸುತ್ತಿದ್ದರೆ, ಸರ್ಕಾರವೇ
ನಿರ್ವಹಿಸುತ್ತಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತೇಳಿ ಕರೀತೀವಿ. ದಿ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಈಸ್ ಅ ಎಕಾನಮಿ where all the economic activities are controlled by the government, are controlled by the central government. That economy is called centrally planned economy. So ವಿದ್ಯಾರ್ಥಿಗಳೇ ನಮಗೆ ಅರ್ಥ ಆಗ್ತಾ ಇರಬಹುದು, ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಆ ಅರ್ಥವ್ಯವಸ್ಥೆಯಲ್ಲಿ ಕಾರ್ಯಾಚರಣೆ ಹೊಂದಿದ್ರೆ ಅಥವಾ ಕಾರ್ಯಾಚರಣೆ ನಡೆಸ್ತಾ ಇದ್ರೆ ಅಂತಹ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನ ಯಾರು ನಿಯಂತ್ರಣ ಮಾಡ್ತಾರ? ಸರ್ಕಾರ. ಅದಕ್ಕೆ ನಾವು ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಸರ್ಕಾರನೇ ನಿರ್ವಹಿಸ್ತದ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕೇಂದ್ರ ಸರ್ಕಾರನೇ ಬಗೆಹರಿಸ್ತದ ಅಥವಾ ಕೇಂದ್ರ ಸರ್ಕಾರನೇ ಆ ಸಮಸ್ಯೆಗಳನ್ನ ಪರಿಹರಿಸ್ತದ. ಅಂತಹ ಒಂದು ಅರ್ಥವ್ಯವಸ್ಥೆಗೆ ನಾವು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಅಂತ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯನ್ನ ಹೊಂದಿರುವಂತಹ ದೇಶಗಳು ಅಥವಾ ರಾಷ್ಟ್ರಗಳು ಅಂತಂದ್ರೆ ನಾರ್ತ್ ಕೊರಿಯಾ, ಅದಕ್ಕೆ ನಾವು ಉತ್ತರ ಕೊರಿಯಾ ಅಂತ ಕರಿತೀವಿ, ರಷ್ಯಾ, ಕ್ಯೂಬಾ, ಚೀನಾ, ಮಲೇಷಿಯಾ, ವಿಯೆಟ್ನಾಂ ಮುಂತಾದ ರಾಷ್ಟ್ರಗಳು, ಮುಂತಾದ ದೇಶಗಳು ಆ ಒಂದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯನ್ನ ಹೊಂದಿರ್ತಾವ ಅಥವಾ ಹೊಂದಿದಾವ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಆರ್ಥಿಕ ಚಟುವಟಿಕೆಗಳನ್ನ ಅಥವಾ ಎಲ್ಲಾ ನಿರ್ಣಯಗಳನ್ನ ಅಥವಾ ಎಲ್ಲಾ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರನೇ ಪರಿಹಾರ ಕಂಡುಕೊಳ್ತದೋ ಅಂತಹ ಅರ್ಥವ್ಯವಸ್ಥೆಯ ಮುಖ್ಯ ಗುರಿ ಏನಿರಬೇಕು ಅಥವಾ ಏನಿರಬಹುದು? ಅಂತಹ ಅರ್ಥವ್ಯವಸ್ಥೆಯ ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರ ಕಲ್ಯಾಣ, ಜನರ ಕಲ್ಯಾಣ, ಸಾಮಾಜಿಕ ಕಲ್ಯಾಣ ಅಂತಂದ್ರೆ ಒಟ್ಟಿನಲ್ಲಿ ಎಲ್ಲಿ ಕೇವಲ ಕೇಂದ್ರ ಸರ್ಕಾರನೇ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನ ನಿಯಂತ್ರಿಸ್ತದ, ನಿರ್ವಹಿಸ್ತದ, ಎಲ್ಲ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರನೇ ಬಗೆಹರಿಸ್ತದ ಅಥವಾ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರನೇ ಪರಿಹಾರ ಕಂಡುಕೊಳ್ತದ, ಅಂತಹ ಒಂದು ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶ ಅಂತಂದ್ರೆ ಜನರ ಕಲ್ಯಾಣ. ಇನ್ನು ಜನರ ಕಲ್ಯಾಣವನ್ನು ಸಾಧಿಸಬೇಕಾದ್ರೆ ಆ ಸರ್ಕಾರ ಏನ್ ಮಾಡ್ತದ? ಆ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯ ಜನರ ಅಸ್ತಿತ್ವ ಅಥವಾ ವಾಸ ಹೆಚ್ಚಿಗಿದೆ ಅಂದ್ರೆ ಆ ಒಂದು ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಮಂತರು ಬಾಳ್ತಾ ಇದ್ದಾರೋ ಅಥವಾ ಬಡವರು ಬಾಳ್ತಾ ಇದ್ದಾರೋ ಅಥವಾ ಸಾಮಾನ್ಯ ವರ್ಗದವರು ಬಾಳ್ತಾ ಇದ್ದಾರೋ ಅನ್ನೋದನ್ನ ತಿಳ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಜನರ ಬೇಡಿಕೆಗಳನ್ನ ಈಡೇರಿಸುವಂತಹ ಪ್ರಯತ್ನ ಯಾರು ಮಾಡ್ತದ? ಆ ಒಂದು ಅರ್ಥವ್ಯವಸ್ಥೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಥವಾ ಕೇಂದ್ರ ಸರ್ಕಾರ ಮಾಡ್ತದ. ಸೊ ಇಲ್ಲಿ ಆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಜನರ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ತಾ ಹೋದ್ರೆ ಏನಾಗ್ತದಲ್ಲಿ? ಜನರ ಎಲ್ಲಾ ಬಯಕೆಗಳು ಈಡೇರ್ತಾವ, ಜನರು ಸುಖಕರವಾಗಿ ಜೀವನವನ್ನ ಸಾಧಿಸಬಹುದು ಅಥವಾ ಸಾಗಿಸಬಹುದು ಅಂತೇಳಿ ನಾವಲ್ಲಿ ಕಾಣ್ತೀವಿ. ಸೊ ಇಲ್ಲಿ ಆ ಅರ್ಥವ್ಯವಸ್ಥೆಯ ಉದ್ದೇಶ ಕೇವಲ ಜನರ ಕಲ್ಯಾಣ ಹೆಚ್ಚಿಗೆ ಮಾಡೋದಿದ್ರೆ ಅಥವಾ ಜನರ ಕಲ್ಯಾಣವೇ ಅದರ ಮುಖ್ಯ ಉದ್ದೇಶ ಆಗಿತ್ತು ಅಂತಂದ್ರೆ ಆ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಜನರ ಬಯಕೆಗಳನ್ನು, ಎಲ್ಲ ಬಯಕೆಗಳನ್ನು ಈಡೇರಿಸುವ ಪ್ರಯತ್ನ ಸರ್ಕಾರ ಮಾಡ್ತದ. ಹಾಗಾಗಿ ಸರ್ಕಾರ ಅಲ್ಲಿ ಎಂತ ವಸ್ತುಗಳನ್ನು ಉತ್ಪಾದನೆ ಮಾಡೋದು ಅಂತಂದ್ರೆ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ, ಅಂದ್ರೆ ಅಲ್ಲಿಯ ಜನರ ಬೇಡಿಕೆಗಳು, ಬಯಕೆಗಳನ್ನು ಆಲಿಸಿ ಅವರಿಗೆ ಬೇಕಾಗುವಂತಹ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಅವರಿಗೆ ಒದಗಿಸುವಂತಹ ಪ್ರಯತ್ನ ಆ ಕೇಂದ್ರೀಯ ಅರ್ಥವ್ಯವಸ್ಥೆ ಮಾಡ್ತದ. ಅದರ ಜೊತೆಗೆ ಉತ್ಪಾದನಾ ಕಾರ್ಯದಲ್ಲಿ ಯಾವ ತಂತ್ರವನ್ನು ಬಳಸ್ತದ? ಈಗಾಗಲೇ ನಾನು ಹೇಳಿದ್ದೀನಿ, ಉತ್ಪಾದನಾ ಕಾರ್ಯದಲ್ಲಿ ಎರಡು ತಂತ್ರಗಳನ್ನು ಬಳಸ್ತದ. ಒಂದು ಬಂಡವಾಳ ತಂತ್ರಜ್ಞಾನ, ಇನ್ನೊಂದು ಶ್ರಮ ಸಾಂದ್ರ ತಂತ್ರಜ್ಞಾನ. ಸೊ ಆ ಅರ್ಥವ್ಯವಸ್ಥೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಿಕ್ಕೆ ಯಾವ ತಂತ್ರ ಉಪಯುಕ್ತವಾಗಿದೆ? ಒಂದು ವೇಳೆ ಜನರ ಕೌಶಲ್ಯ ಹೆಚ್ಚಾಗಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕರನ್ನ ಉಪಯೋಗಿಸಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತದ. ಒಂದು ವೇಳೆ ಆ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳದ ಪ್ರಮಾಣ ಹೆಚ್ಚಿಗೆ ಇದ್ರೆ,
ಹೆಚ್ಚಿನ ಪ್ರಮಾಣದ ತಂತ್ರಜ್ಞಾನ ಬೆಳವಣಿಗೆ ಆಗಿದ್ರೆ ಸೊ ಅವಾಗ ಏನ್ ನೋಡಬಹುದಲ್ಲಿ ಬಂಡವಾಳ ತಾಂತ್ರವನ್ನ ಅಥವಾ ಬಂಡವಾಳ ತಂತ್ರಜ್ಞಾನವನ್ನ ಬಳಸಿ ಹೆಚ್ಚಿನ ಪ್ರಮಾಣದಲ್ಲಿ ಮಷಿನ್ಗಳನ್ನ ಬಳಸಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಬಹುದು. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶ ಜನರ ಕಲ್ಯಾಣ ಆಗಿರೋದ್ರಿಂದ ಜನರಿಗೆ ಬೇಕಾಗುವಂತಹ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಜನರಿಗೆ ಉಪಯುಕ್ತವಾದಂತಹ ತಂತ್ರಜ್ಞಾನವನ್ನು ಉಪಯೋಗಿಸಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಪಡಲಾಗ್ತದ. ಸೆಕೆಂಡ್ ಒನ್, ಮಾರ್ಕೆಟ್ ಎಕನಾಮಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ. ಸೊ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ಯಾವ ಆರ್ಥಿಕತೆಯಲ್ಲಿ ಎಲ್ಲಾ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು, ಯಾವ ಆರ್ಥಿಕತೆಯಲ್ಲಿ ಎಲ್ಲಾ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ಉತ್ಪಾದಿಸುತ್ತಿದ್ದರೆ ಅಥವಾ ಖಾಸಗಿಯವರೇ ನಿರ್ವಹಿಸುತ್ತಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳಿ ಕರೀತೀವಿ. ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ನಿರ್ವಹಣೆ ಯಾರು ನಿರ್ವಹಿಸ್ತಾರೆ? ಇಲ್ಲಿ ಖಾಸಗಿ ವ್ಯಕ್ತಿಗಳು ನಿರ್ವಹಿಸುತ್ತಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನ ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಒಟ್ಟಿನಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳು ನಿರ್ವಹಿಸುತ್ತಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ? ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ದಿ ಮಾರ್ಕೆಟ್ ಎಕನಾಮಿ ಈಸ್ ಅ ಎಕನಾಮಿ where all the economic activities are controlled by the private people, are managed by the private people. That economy is called market economy. And the examples are, ಉದಾಹರಣೆಗಳು ಅಮೆರಿಕದಲ್ಲಿ ನೋಡಬಹುದು ನೀವು, ರಾಷ್ಟ್ರಪತಿ ಅವರಿದ್ದಾರೆ. ಜಪಾನ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಫ್ರಾನ್ಸ್, ಕೆನಡಾ, ಜರ್ಮನಿ, ಐರ್ಲೆಂಡ್ ಎಕ್ಸೆಟ್ರಾ. ಸೊ ಇಂತಹ ರಾಷ್ಟ್ರಗಳಲ್ಲಿ ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳಿ ಕರೀತೀವಿ. ಸೊ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣ ಯಾರು ಮಾಡ್ತಾರ? ಖಾಸಗಿ ವ್ಯಕ್ತಿಗಳು. ಸೊ ಯಾವ ಅರ್ಥವ್ಯವಸ್ಥೆಯನ್ನ ಖಾಸಗಿ ವ್ಯಕ್ತಿಗಳು ನಿಯಂತ್ರಣ ಮಾಡ್ತಾರ, ಆ ಖಾಸಗಿ ವ್ಯಕ್ತಿಗಳ ಮುಖ್ಯ ಉದ್ದೇಶ ಏನಿರ್ಬೋದು? ಮುಖ್ಯ ಉದ್ದೇಶ ಏನಿರುತ್ತದಲ್ಲಿ ಖಾಸಗಿ ವ್ಯಕ್ತಿಗಳದ್ದು ಲಾಭ ಗಳಿಸುವುದು. ಸೊ ಒಂದು ವೇಳೆ ಎಲ್ಲಾ ಸರಕು ಮತ್ತು ಸೇವೆಗಳನ್ನ ಖಾಸಗಿಯವರೇ ಉತ್ಪಾದನೆ ಮಾಡಿ ಜನರಿಗೆ ಒದಗಿಸ್ತಾ ಇದ್ರೆ ಆ ಖಾಸಗಿ ವ್ಯಕ್ತಿಗಳ ಮುಖ್ಯ ಉದ್ದೇಶ ಲಾಭ ಗಳಿಸುವುದಾಗಿದ್ದರೆ ಏನಾಗಬಹುದಲ್ಲಿ? ಖಾಸಗಿ ವ್ಯಕ್ತಿಗಳು ವಸ್ತುಗಳ ಬೆಲೆಗಳನ್ನ ಹೆಚ್ಚಿಸಬಹುದು. ಹೌದಾ? ಸೊ ಖಾಸಗಿ ವ್ಯಕ್ತಿಗಳು ವಸ್ತುಗಳ ಬೆಲೆಗಳನ್ನು ಹೆಚ್ಚಿಗೆ ಮಾಡಿದ್ರೆ, ಹೆಚ್ಚಿನ ಬೆಲೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅಂತಹ ವಸ್ತುಗಳನ್ನ ಬಡ ಜನರು ಕೊಂಡ್ಕೊಳ್ಳಿಕ್ಕೆ ಆಗ್ತಾ ಇದೇನೋ? ಇಲ್ಲ. ಹಾಗಾಗಿ ಆ ಮಾರುಕಟ್ಟೆಗಳಲ್ಲಿ ವಸ್ತುಗಳ ಬೆಲೆಗಳನ್ನ ನಿರ್ಧರಿಸಲಿಕ್ಕೆ ಒಂದು ತಂತ್ರವನ್ನ ಅಳವಡಿಸಲಾಗ್ತದ, ಒಂದು ಶಕ್ತಿಯನ್ನ ಅಳವಡಿಸಲಾಗ್ತದ. ಅದಕ್ಕೆ ನಾವು ಮಾರುಕಟ್ಟೆ ಶಕ್ತಿ ಅಥವಾ ಮಾರುಕಟ್ಟೆ ತಂತ್ರ ಅಂತ ಹೇಳಿ ಕರಿತೀವಿ. ನಾವು ಮಾರುಕಟ್ಟೆ ಶಕ್ತಿ ಅಥವಾ ಮಾರುಕಟ್ಟೆ ತಂತ್ರ ಅಂತ ಹೇಳಿ ಕರಿತೀವಿ. ಇನ್ನು ಮಾರುಕಟ್ಟೆ ಶಕ್ತಿ ಅಥವಾ ಮಾರುಕಟ್ಟೆ ತಂತ್ರ ಅಂತಂದ್ರೆ ಯಾವ ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಧಾರಗಳನ್ನು ಬೇಡಿಕೆ ಮತ್ತು ಪೂರೈಕೆ, ಡಿಮಾಂಡ್ ಅಂಡ್ ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಕೈಗೊಳ್ತಾ ಇದ್ರೆ ಅಂತಹ ಅರ್ಥವ್ಯವಸ್ಥೆಯನ್ನ ಅಥವಾ ಅಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾರುಕಟ್ಟೆ ತಂತ್ರ ಅಥವಾ ಮಾರುಕಟ್ಟೆ ಶಕ್ತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ ವಸ್ತುಗಳನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು
ಅನ್ನೋ ನಿರ್ಣಯವನ್ನ ಯಾವ ಆಧಾರದ ಮೇಲೆ ಕೈಗೊಳ್ಳಲಾಗ್ತದ? ಮಾರ್ಕೆಟ್ ಮೆಕ್ಯಾನಿಸಮ್. ಯಾವ ಆಧಾರದ ಮೇಲೆ? ಮಾರ್ಕೆಟ್ ಮೆಕ್ಯಾನಿಸಮ್ ಅಂದ್ರೆ ಮಾರುಕಟ್ಟೆ ತಂತ್ರ ಅಥವಾ ಮಾರುಕಟ್ಟೆ ಶಕ್ತಿ ಅಂತ ಹೇಳಿ ಕರೀತೀವಿ. ಅಂದ್ರೆ ಒಂದು ವೇಳೆ ಖಾಸಗಿ ವ್ಯಕ್ತಿಗಳು ಉತ್ಪಾದಿಸುವ ವಸ್ತುಗಳ ಬೇಡಿಕೆ ಹೆಚ್ಚಿಗೆ ಆಗಿದ್ರೆ, ಹೆಚ್ಚಿನ ಪ್ರಮಾಣದಲ್ಲಿದ್ರೆ, ಅವಾಗ ಏನ್ ಮಾಡಬಹುದು? ಖಾಸಗಿ ವ್ಯಕ್ತಿಗಳು ಹೆಚ್ಚಿಗೆ ಇರುವಂತಹ ಬೇಡಿಕೆಗಳ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳಿಗೆ ಬೇಡಿಕೆ ಇದ್ರೆ ಅವಾಗ ಆಟೋಮೆಟಿಕ್ ಆಗಿ ಅವ್ರೇನ್ ಮಾಡಬಹುದು? ವಸ್ತುಗಳ ಬೆಲೆಗಳನ್ನ ಹೆಚ್ಚಿಸಬಹುದು. ಯಾಕಂತಂದ್ರೆ ಅಂತ ವಸ್ತುಗಳ ಬೇಡಿಕೆ ಏನಾಗಿರ್ತದ? ಹೆಚ್ಚಿಗೆ ಇರ್ತದ. ಇನ್ನು ಯಾವ ವಸ್ತುಗಳ ಬೆಲೆ ಹೆಚ್ಚಿಗೆ ಇರ್ತದ ಅಂತ ವಸ್ತುಗಳ ಉತ್ಪಾದನೆ, ಅಂತ ವಸ್ತುಗಳ ಪೂರೈಕೆ ಕೂಡ ಏನಾಗಬಹುದು? ಹೆಚ್ಚಾಗಬಹುದು. ಸೊ ಇಲ್ಲಿ ಒಂದು ವೇಳೆ ಬೇಡಿಕೆ ಮತ್ತು ಪೂರೈಕೆ ಸಮನಾಗಿದ್ದರೆ ಬೇಡಿಕೆ ಸ್ಥಿರವಾಗಿರಬಹುದು ಅಥವಾ ಬೆಲೆ ಸ್ಥಿರವಾಗಿರಬಹುದು. ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಮುಂದಿನ ಅಧ್ಯಾಯಗಳಲ್ಲಿ ಕಲಿತಾ ಇದ್ದೀರಿ. ಮಾರುಕಟ್ಟೆ ತಂತ್ರ ಅಂದ್ರೆ ಏನು, ಯಾವ ಆಧಾರದ ಮೇಲೆ ಬೆಲೆಗಳನ್ನು ನಿರ್ಧಾರ ಮಾಡಲಾಗ್ತದೆ, ಅದು ಮುಂದೆ ಮುಂದೆ ತಮಗೆಲ್ಲ ಅಧ್ಯಯನಕ್ಕೆ ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣ ಯಾರು ನಿರ್ವಹಿಸ್ತಾರ? ಖಾಸಗಿ ವ್ಯಕ್ತಿಗಳು ನಿರ್ವಹಿಸ್ತಾರ. ಆ ಖಾಸಗಿ ವ್ಯಕ್ತಿಗಳ ಮುಖ್ಯ ಉದ್ದೇಶ ಲಾಭ ಗಳಿಸುವುದು ಆಗಿರುವುದರಿಂದ ಅಂತ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವ ತಂತ್ರದ ಮೇಲೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಲಾಗ್ತದ? ಮಾರುಕಟ್ಟೆ ತಂತ್ರದ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಾಗ್ತದ. ಥರ್ಡ್ ಒನ್, ಮಿಕ್ಸ್ಡ್ ಎಕನಾಮಿ, ಮಿಶ್ರ ಅರ್ಥವ್ಯವಸ್ಥೆ. ಸೊ ಮಿಶ್ರ ಅರ್ಥವ್ಯವಸ್ಥೆ ಅಂತಂದ್ರೆ ಈ ಎರಡು ಅರ್ಥವ್ಯವಸ್ಥೆಗಳ ಸಹ ಅಸ್ತಿತ್ವ. ಅಂದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಸಹ ಅಸ್ತಿತ್ವವೇ. ಅಂದ್ರೆ ಎರಡು ಕೂಡಿಕೊಂಡು, ಎರಡು ಒಗ್ಗೂಟ್ಟು, ಎರಡು ಅರ್ಥವ್ಯವಸ್ಥೆಯ ಸಹ ಅಸ್ತಿತ್ವವೇ ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಕೂಡ ಅಸ್ತಿತ್ವದಲ್ಲಿರ್ತಾ ಇದೆ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆ ಕೂಡ ಅಸ್ತಿತ್ವದಲ್ಲಿರ್ತಾ ಇದೆ, ಅಂತ ಒಂದು ಅರ್ಥವ್ಯವಸ್ಥೆಗೆ ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಮಿಕ್ಸ್ಡ್ ಎಕನಾಮಿ ಮೀನ್ಸ್ ವೇರ್ ದೇರ್ ಈಸ್ ಅ ಕೋ ಎಕ್ಸಿಸ್ಟೆನ್ಸ್ ಆಫ್ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ as well as market economy. That economy is called mixed economy and the examples are India. ನಮ್ಮ ಭಾರತದಲ್ಲಿ ನೀವು ನೋಡಬಹುದು ಪ್ರತಿಯೊಂದು ಆರ್ಥಿಕ ಚಟುವಟಿಕೆ ಅಥವಾ ಕೆಲವಷ್ಟು ಆರ್ಥಿಕ ಚಟುವಟಿಕೆಗಳನ್ನ ಕೇಂದ್ರ ಸರ್ಕಾರ ನಿರ್ವಹಿಸ್ತದ, ಇನ್ನು ಕೆಲವಷ್ಟು ಆರ್ಥಿಕ ಚಟುವಟಿಕೆಗಳನ್ನ ಖಾಸಗಿ ವ್ಯಕ್ತಿಗಳು ನಿರ್ವಹಿಸ್ತಾರ. ಅಂದ್ರೆ ಕೆಲವಷ್ಟು ಆರ್ಥಿಕ ನಿರ್ಣಯಗಳನ್ನ ಯಾರು ಕೈಗೊಳ್ತಾರ? ಕೇಂದ್ರ ಸರ್ಕಾರ. ಇನ್ನು ಕೆಲವಷ್ಟು ಆರ್ಥಿಕ ನಿರ್ಣಯಗಳನ್ನ ಖಾಸಗಿ ವ್ಯಕ್ತಿಗಳು ಕೈಗೊಳ್ತಾರ. ಅಂತ ಒಂದು ಅರ್ಥವ್ಯವಸ್ಥೆ ಅದು ಮಿಶ್ರ ಅರ್ಥವ್ಯವಸ್ಥೆ. ನಿಮಗೆ ಇದ್ರ ಮೇಲೆ ಕೇವಲ 1 ಅಥವಾ 2 ಮಾರ್ಕ್ಸ್ ಪ್ರಶ್ನೆ ಬರ್ತದ. ಓಕೆ, ಸೊ ಅದರ ಉದಾಹರಣೆಗಳು ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ ಮುಂತಾದ ರಾಷ್ಟ್ರಗಳು. ಸೊ ಇತ್ತೀಚೆಗೆ ವಿದ್ಯಾರ್ಥಿಗಳೇ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಅರ್ಥವ್ಯವಸ್ಥೆ ಅದು ಮಿಶ್ರ ಅರ್ಥವ್ಯವಸ್ಥೆಯ ಸ್ವರೂಪವನ್ನು ಹೊಂದ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಕೇವಲ ಸರ್ಕಾರನೇ ಎಲ್ಲಾ ನಿರ್ಣಯಗಳನ್ನ, ಕೇವಲ ಸರ್ಕಾರನೇ ಎಲ್ಲಾ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೊಂದು ರಾಷ್ಟ್ರಗಳಲ್ಲಿ ಕೇವಲ ಮಾರುಕಟ್ಟೆ ಆಧಾರದ ಮೇಲೆ ಅಥವಾ ಖಾಸಗಿ ವ್ಯಕ್ತಿಗಳೇ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆ ಸೇವೆಗಳನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡಬಹುದು, ಈಗ ಬಹುತೇಕ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಸೇವೆಗಳು ಅಂತ ಹೇಳಿ ಕರಿತೀವಿ ನಾವು. ಸಾರ್ವಜನಿಕ ಸೇವೆಗಳು ಅಂತಂದ್ರೆ ಈ ಪೋಸ್ಟಲ್ ಸರ್ವಿಸ್ ಆಗಿರ್ಬೋದು, ರೈಲು ಸಾರಿಗೆ ಆಗಿರ್ಬೋದು, ಸಂಪರ್ಕ ವ್ಯವಸ್ಥೆ ಆಗಿರ್ಬೋದು, ಅಂತ ದೊಡ್ಡ ದೊಡ್ಡ ಸಾರ್ವಜನಿಕ ಸೇವೆಗಳನ್ನ ಕೇವಲ ಸರ್ಕಾರ ನಿರ್ವಹಿಸುವುದಕ್ಕೆ ಆಗೋದಿಲ್ಲ. ಅಂತಹ ಸೇವೆಗಳಲ್ಲಿ ಖಾಸಗಿ ವ್ಯಕ್ತಿಗಳು ಕೂಡ ಪಾಲ್ಗೊಳ್ಳಬೇಕು, ಖಾಸಗಿ ವ್ಯಕ್ತಿಗಳು ಕೂಡ ಹೂಡಿಕೆಗಳನ್ನ ಮಾಡಬೇಕು. ಅಂದಾಗ ಏನಾಗ್ತದ, ಆ ಒಂದು ವ್ಯವಸ್ಥೆ ಸರಿಯಾಗಿ ನಡೀತದ, ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತದ. ಹಾಗಾಗಿ ಇತ್ತೀಚಿನ ರಾಷ್ಟ್ರಗಳು ಅಥವಾ ಇತ್ತೀಚೆಗೆ ಪ್ರತಿಯೊಂದು ರಾಷ್ಟ್ರಗಳು ಈ ಮಿಶ್ರ ಅರ್ಥವ್ಯವಸ್ಥೆಯನ್ನ ಅಳವಡಿಸ್ತಾ ಇದಾವ. ಮಿಶ್ರ ಅರ್ಥವ್ಯವಸ್ಥೆಯನ್ನ ಅಳವಡಿಸ್ತಾ ಇದಾವ. ಸೊ ಇಲ್ಲಿ ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು
ಕಾರ್ಯಾಚರಣೆ ಇದ್ದಾಗ ಮಾತ್ರ ಪ್ರತಿಯೊಂದು ಸರಕು ಮತ್ತು ಸೇವೆಯನ್ನು ಉತ್ಪಾದನೆ ಮಾಡಿ ಜನರಿಗೆ ಒದಗಿಸಲಿಕ್ಕೆ ಸಾಧ್ಯ ಇದೆ. ಸೊ ವಿದ್ಯಾರ್ಥಿಗಳೇ, ಪರೀಕ್ಷೆಗಳಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಆಗಿರ್ಬೋದು ಅಥವಾ ಮಾರುಕಟ್ಟೆ ಅರ್ಥವ್ಯವಸ್ಥೆ ಆಗಿರ್ಬೋದು, ಇದ್ರ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ಹಾಗಾಗಿ ಅದನ್ನ ಸರಿಯಾಗಿ ಓದ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಭಾಗವನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿವರೆಗೆ ಧನ್ಯವಾದಗಳು.